ಲಾರ್ಡ್, ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನು ಒಳ್ಳೆಯವನಾಗಿದ್ದಾನೆ ಪ್ರಿಯರೇ. ಹೌದು, ಇವತ್ತು ಕರ್ತನಾದ ದೇವರು ನಮ್ಮನ್ನ 7ನೇ ತಿಂಗಳಿನಲ್ಲಿ ಕರ್ತನ ನಮ್ಮ ನಡೆಸಬೇಕಾಗಿ ನಾವು ಕರ್ತನಿಗೆ ಸ್ತೋತ್ರನ ಸಲ್ಲಿಸೋಣ. 6 ತಿಂಗಳು ಕರ್ತನಾದ ದೇವರು ನಮ್ಮ ಎಲ್ಲ ಅಗತ್ಯತೆಗಳನ್ನು ಸಂಧಿಸಿದ್ದಾನೆ. ನಮಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟಿದ್ದಾನೆ, ಒಳ್ಳೆ ಬಲವನ್ನು ಕೊಟ್ಟಿದ್ದಾನೆ, ನಮ್ಮ ಆದಾಯವನ್ನು ಆಶೀರ್ವಾದ ಮಾಡಿದ್ದಾನೆ, ನಮ್ಮ ಹೋಗುಣ ಬರಣಗಳನ್ನು ಆಶೀರ್ವಾದ ಮಾಡಿದ್ದಾನೆ. ನಾವು ಕೈ ಇಟ್ಟು ಪಾಡುವಂಥ ಎಲ್ಲ ಪ್ರಯಾಸಗಳನ್ನು ಕರ್ತನಾದ ದೇವರು ಆಶೀರ್ವಾದ ಮಾಡಿದ್ದಾನೆ. ಅದಕ್ಕಾಗಿ ನಾವು ಕರ್ತನಿಗೆ ಇವತ್ತು ಕೃತಜ್ಞತೆಯನ್ನು ನಾವು ಸಲ್ಲಿಸುವರಾಗೋಣ. 7ನೇ ತಿಂಗಳಿನಲ್ಲಿ ಕರ್ತನಾದ ದೇವರು ನಮ್ಮನ್ನು ಹೊಸ ಆಶೀರ್ವಾದದಲ್ಲಿ ಕರ್ತನಾದ ದೇವರು ನಮ್ಮ ನಡೆಸುವ ಆತನಾಗಿದ್ದಾನೆ. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ದಿನ ದಿನವೂ ಆತನ ಕೃಪೆಯು ಹೊಸದಾಗಿರುವುದು ಎಂಬುದಾಗಿ. ಹೌದು ಪ್ರಿಯರೇ, ನಮಗೆ ದೇವರು ಪ್ರತಿದಿನ ಹೊಸದಾದಂಥ ಒಂದು ಆಶೀರ್ವಾದದಲ್ಲಿ, ಹೊಸದಾದಂಥ ಒಂದು ಕೃಪೆಯಲ್ಲಿಯೂ ಕರ್ತನಾದ ದೇವರು ನಮ್ಮ ನಡೆಸುವ ಆತನಾಗಿದ್ದಾನೆ. ನಾನು ಯೇಸುವಿನ ನಾಮದಲ್ಲಿ 7ನೇ ತಿಂಗಳಿನಲ್ಲಿ ನಿಮ್ಮನ್ನು ನಾನು ಬ್ಲೆಸ್ ಮಾಡ್ತಾ ಇದ್ದೇನೆ. 7ನೇ ತಿಂಗಳಿನಲ್ಲಿ ಕರ್ತನಾದ ದೇವರು ನಿಮಗೆ ಸಮೃದ್ಧಿಯನ್ನ, ಆರೋಗ್ಯವನ್ನು ನಿಮಗೆ ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇನೆ. ಈ 7ನೇ ತಿಂಗಳಿನಲ್ಲಿ ಯಾರೆಲ್ಲ ನೀವು ಬ್ಲಡ್ ಚೆಕಪ್ಗಾಗಿ ನೀವು ಹೋಗ್ತಿರೋ ಅವರೆಲ್ಲರಿಗೂ ಸಹ ನಾನು ಯೇಸುವಿನ ನಾಮದಲ್ಲಿ ನಾನು ಮಾತನಾಡ್ತಾ ಇದ್ದೇನೆ. ಎಲ್ಲ ಬ್ಲಡ್ ರಿಪೋರ್ಟ್ಗಳು ಯೇಸುವಿನ ನಾಮದಲ್ಲಿ ಅದು ನಾರ್ಮಲ್ಗೆ ಬರಲಿ ಎಂಬುದಾಗಿ ನಾನು ಆಜ್ಞಾಪಿಸ್ತಾ ಇದ್ದೇನೆ. ಈ ತಿಂಗಳಿನಲ್ಲಿ ನೀವು ಅನಾರೋಗ್ಯವೇ ಇಲ್ಲದಂಥ ಒಂದು ಸ್ಥಳದಲ್ಲಿ ನೀವು ಬಂದು ನಿಲ್ಲುವಂಥವರಾಗಿರ್ತೀರ. ಈ ತಿಂಗಳಿನಲ್ಲಿ ನಿಮಗೆ ದೇವರು ಕೊಟ್ಟಂಥ ದೈವಿಕ ಆರೋಗ್ಯವನ್ನು ನೀವು ಅನುಭವಿಸುವಂಥವರಾಗಿ ನೀವು ಇರ್ತೀರ. ಸಮಾಧಾನವನ್ನು, ಶಾಂತಿಯನ್ನು, ಸಂತೋಷವನ್ನು 7ನೇ ತಿಂಗಳಿನಲ್ಲಿ ಕರ್ತನಾದ ದೇವರು ನಿಮಗೆ ಅನುಗ್ರಹಿಸಿ ಕಾಪಾಡಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ದೇವರೇ, ನಮಗೆ 7ನೇ ತಿಂಗಳು ಬರುವಾಗನೇ ನಾವು ಮುಂಚಿತವಾಗಿ ನಾವು ಯೋಚಿಸಿಕೊಳ್ತೇವೆ, ಮುಂದಿನ ತಿಂಗಳು ಹೇಗೆ ಇರುತ್ತೆ ಎಂಬುದಾಗಿ ನಾವು ಹಲವರು ಯೋಚಿಸ್ತಾ ಇರ್ತಾರೆ. ಈ ತಿಂಗಳು ಪರವಾಗಿಲ್ಲಪ್ಪ, ಮುಂದಿನ ತಿಂಗಳು ಹೇಗಿರುತ್ತೋ ಏನೋ ಎಂಬುದಾಗಿ. ಆದರೆ ವಾಕ್ಯದೊಟ್ಟಿಗೆ ಆತನು ಬಲಪಡಿಸ್ತಾ ಇದ್ದೇನೆ, ನೀತಿವಂತರು ಮಧ್ಯಾಹ್ನದ ಸೂರ್ಯನ ಹಾಗೆ ಅವರು ಪ್ರಕಾಶಿಸ್ತಲೇ ಇರ್ತಾರೆ ಎಂಬುದಾಗಿ. ಹೌದು ಪ್ರಿಯರೇ, ನಾವು ಪ್ರಕಾಶಿಸ್ತಲೇ ಇರ್ತೇವೆ. ನಾವು ಕುಗ್ಗಿ ಹೋಗುವಂಥರಲ್ಲ, ನಾವು ನಂದಿ ಹೋಗುವಂಥರಲ್ಲ. ನಮ್ಮ ಒಂದು ಬೆಳಕು ಯಾವತ್ತಿಗೂ ಅದು ಆರಿ ಹೋಗುವುದಿಲ್ಲ. ಯಾಕೆ ಅಂತಂದ್ರೆ ಕರ್ತನು ನಮ್ಮನ್ನ ದಿನದಿಂದ ದಿನಕ್ಕೆ ನಮ್ಮನ್ನು ಪ್ರಕಾಶಪಡಿಸುವ ಆತನಾಗಿದ್ದಾನೆ. 7ನೇ ತಿಂಗಳಿನಲ್ಲಿ ಕರ್ತನಾದ ದೇವರು ನಮಗೆ ಕೊಟ್ಟಂತ ವಾಗ್ದಾನವನ್ನ ನಾವು ಸ್ವಲ್ಪ ಸಮಯ ನಾವು ನೋಡುವನ. ಈ ಒಂದು ಸಮಯದಲ್ಲಿ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಕಾರ್ಗತ್ತಲಾದಂಥ ದೇಶದಲ್ಲಿ ಇದ್ದವರಿಗೆ ಪ್ರಕಾಶವು ಒಳಿಯಿತು ಎಂಬುದಾಗಿ. ಅದರ ಹಿಂದಿನ ಒಂದು ವಾಕ್ಯ ಹೇಳುತ್ತೆ, ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸುತ್ತೆ ಎಂಬುದಾಗಿ. ಇಲ್ಲಿ 2 ವಾಕ್ಯ ಇದೆ. ಒಂದು ಜನರು ಕತ್ತಲಲ್ಲಿ ಸಂಚರಿಸಿದ್ದಾರೆ, ಇನ್ನೊಂದು ಜನರು ಕಾರ್ಗತ್ತಲಲ್ಲಿ ಸಂಚರಿಸಿದ್ದಾರೆ. ಕತ್ತಲಲ್ಲಿ ಸಂಚರಿಸಿದವರಿಗೆ ಸ್ವಲ್ಪವಾದರೂ ಏನಾಗುತ್ತೆ ಅಂತಂದ್ರೆ ಎಲ್ಲ ವಸ್ತುಗಳು ಕಾಣಿಸುವಂಥದ್ದಾಗಿರುತ್ತೆ. ಆದರೆ ಕಾರ್ಗತ್ತಲ್ಲಿ ಇರುವಂಥವರು ಏನಂತಂದ್ರೆ ಅವರಿಗೆ ತಡವರಿಸುವಂಥ ಒಂದು ಪರಿಸ್ಥಿತಿ ಎಂಬುದಾಗಿ ನೋಡ್ತೇವೆ ಪ್ರಿಯರೇ. ಕಾರ್ಗತ್ತಲ್ಲು ಇರುವಂಥ ಸ್ಥಳದಲ್ಲಿ ಯಾವುದು ನಮಗೆ ಕಾಣಿಸುವುದಿಲ್ಲ. ಕಾರ್ಗತ್ತಲ್ಲು ಅನ್ನುವಂಥದ್ದು ಯಾವುದಕ್ಕೆ ಸೂಚಿಸುತ್ತೆ ಅಂತ ನೋಡುವಾಗ ದಿಕ್ಕು ಕಾಣದೇ ಇರುವಂಥ ಒಂದು ಪರಿಸ್ಥಿತಿ ಎಂಬುದಾಗಿ ನಾವು ಹೇಳ್ಬೋದು. ನೋಡ್ರಿ, ಐಗುಪ್ತ ದೇಶದ ಮೇಲೆ ಕರ್ತನಾದ ದೇವರು 3 ದಿನಗಳ ಕಾಲ ಕಾರ್ಗತ್ತಲನ್ನ ಬರಮಾಡಿದಾಗ ಫರೋಹನ ಕುಟುಂಬದವರಾಗಲಿ ಪರಿವಾರದವರಾಗಲಿ ಅವರು ಆ ಕುಟುಂಬದಲ್ಲಿ ಯಾವ ದೀಪವನ್ನು ಹಚ್ಚಿದರೂ ಆ ಕಾರ್ಗತ್ತಲನ್ನು ಹೋಗಲಾಡಿಸ್ಲಿಕ್ಕೆ ಅವರಿಂದ ಆಗಲಿಲ್ಲ. ಅಂತ ಒಂದು ಕಠಿಣವಾದಂಥ ಒಂದು ಕಾರ್ಗತ್ತಲು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಗೆರ್ಷೋನ್ ಸೀಮೆಯಲ್ಲಿ ಇರುವಂಥ ಇಸ್ರಾಯೇಲರ ಮೇಲೆ ಮಾತ್ರ ಅವರ ಕುಟುಂಬದಲ್ಲಿ ಬೆಳಕು ಇತ್ತು ಎಂಬುದಾಗಿ ನಾವು ನೋಡ್ತೇವೆ ಪ್ರೇರೆ. ಹೌದು, ಇವತ್ತು ದೇವರ ವಾಕ್ಯ ಹೇಳ್ತಿದೆ, ಕಾರ್ಗತ್ತಲಲ್ಲಿ ಇರುವಂಥ ಜನರು ಅವತ್ತು ಕಾರ್ಗತ್ತಲು ಫರೋಹನ ಕುಟುಂಬದಲ್ಲಿ ಮುತ್ತಿದಾಗ ಫರೋಹನ ಒಂದು ಪರಿವಾರದವರ ಮಧ್ಯದಲ್ಲಿ ಕಾರ್ಗತ್ತಲು ಇರುವಾಗ, ಐಗುಪ್ತ ದೇಶದಲ್ಲಿ ಕಾರ್ಗತ್ತಲು ಇರುವಾಗ ಜನರು ಅವರೇನಾಗಿದ್ರು ಅಂತಂದ್ರೆ ಕಳವಳ ಪಟ್ಟರು, ಅವರಿಗೆ ದಿಕ್ಕು ತೋಚದ ಹಾಗೆ ಆಯಿತು ಅಲ್ವಾ. ಅದೇ ಪ್ರಕಾರವಾಗಿ ನೀವು ದಿಕ್ಕು ತೋಚದೆ ಇರುವಂಥ ಪರಿಸ್ಥಿತಿಗಳಲ್ಲಿ ಇದುವರೆಗೆ ನೀವು ಹಾದು ಹೋಗಿರ್ಬೋದು. ಆದರೆ ಕರ್ತನ ಹೇಳ್ತಾನೆ, ಈ ತಿಂಗಳಿನಲ್ಲಿ ನಾನು ನಿಮ್ಮನ್ನು ಈ ಕಾರ್ಗತ್ತಲಲ್ಲಿ ಇರುವಂಥ ನಿಮ್ಮನ್ನು ಪ್ರಕಾಶಿಸುವಂತೆ ನಾನು ಮಾಡ್ತೇನೆ ಎಂಬುದಾಗಿ. ಆಮೇಲೆ ಯಾಕಂದರೆ ದೇವರು ಆತನು ವಾಗ್ದಾನ ಮಾಡಿದ್ದಾನೆ, ವಾಗ್ದಾನವನ್ನು ಆತನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ವಾಗ್ದಾನವನ್ನು ಕ್ರಿಸ್ತ ಯೇಸುವಿನಲ್ಲಿ ಹೌದು ಆಮೇನ್ ಎಂಬುದಾಗಿ ಆತನು ಬರೆದಿಟ್ಟಿದ್ದಾನೆ ಪ್ರೇರೆ. ಇಲ್ಲಿ ಈ 6 ತಿಂಗಳು ನೀವು ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದೀರಾ. ಯಾವ ನಿರೀಕ್ಷೆಯನ್ನು ಇಟ್ಟುಕೊಂಡ್ರೂ ಇನ್ನೂ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಕಾಣದೇ ಇರಬಹುದು. ಆದರೆ ಕರ್ತನು ಹೇಳ್ತಾನೆ, ಇವತ್ತು ಅಂಥ ಒಂದು ನಿರೀಕ್ಷೆ ಇಲ್ಲವಲ್ಲ ಎಂಬಂಥ ಸ್ಥಳದಲ್ಲಿಯೇ ನಾನು ಪ್ರಕಾಶವನ್ನು ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ.
ನೀವು ಇದುವರೆಗೆ ಇದು ಸಾಧ್ಯನೇ ಇಲ್ಲ ಎಂಬಂಥ ಪರಿಸ್ಥಿತಿಯಲ್ಲಿ ನೀವು ಇರ್ಬೋದು. ಇದು ಅಸಾಧ್ಯವಾದಂಥ ಪರಿಸ್ಥಿತಿ ಎಂಬುದಾಗಿ ಹೇಳ್ಬೋದು. ಇಲ್ಲ ಒಂದು ಮರಣಕರವಾದಂಥ ರೋಗದಲ್ಲಿ ನೀವು ಇರ್ಬೋದು. ಆದರೆ ಕರ್ತನು ಹೇಳ್ತಾನೆ, ನೀನು ಕಾರ್ಗತ್ತಲಿನ ಕಣಿವೆಯಲ್ಲಿ ನೀನು ನಡೆಯುವಾಗಲೂ ನಾನು ನಿನಗೆ ಪ್ರಕಾಶವನ್ನು ಕೊಡುವಂಥ ದೇವರಾಗಿದ್ದೇನೆ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ಕರ್ತನು ಹೇಳ್ತಾ ಇದ್ದಾನೆ, ನಿಮ್ಮನ್ನ ನಾನು ಕಾರ್ಗತ್ತಲಲ್ಲಿ ನೀವು ಇದ್ದರೂ ನಾನು ಪ್ರಕಾಶಿಸುವಂತೆ ನಾನು ಮಾಡುವಾತನಾಗಿದ್ದೇನೆ ಎಂಬುದಾಗಿ. ಇವತ್ತು ಯಾವ ಕ್ಷೇತ್ರದಲ್ಲಿ ನೀವು ಅಸಾಧ್ಯ ಎಂಬುದಾಗಿ ನೀವು ಕುಳಿತಿದ್ದೀರೋ ಅಲ್ಲಿ ಕರ್ತನಾದ ದೇವರು ಪ್ರಕಾಶವನ್ನು ಕೊಟ್ಟು ನಿಮ್ಮನ್ನ ಅದೇ ಸ್ಥಳದಲ್ಲಿ ಕತ್ತಲೆಯಲ್ಲೇ ನಿಮ್ಮನ್ನ ಶೈನ್ ಮಾಡುವಂಥ ದೇವರಾಗಿದ್ದಾನೆ. ಈ ತಿಂಗಳು ಅನೇಕರಿಗೆ ಮಳೆಯ ಪ್ರಭಾವದಿಂದ ಅನೇಕರಿಗೆ ಕೆಲಸ ಇಲ್ಲ, ಅನೇಕ ಮಕ್ಕಳಿಗೆ ಕೆಲಸ ಇಲ್ಲದೆ ಮನೆಯಲ್ಲಿದ್ದಾರೆ. ಆದರೆ ಇವತ್ತು ನಾನು ನಿಮಗೆ ಒಂದು ಹೇಳ್ತೇನೆ, ನೀವು ಕತ್ತಲಲ್ಲಿ ಇದ್ದರೂ ಕರ್ತನಾದ ದೇವರು ನಿಮಗೆ ಬೆಳಕನ್ನು ಕೊಟ್ಟು ನಿಮ್ಮನ್ನು ಪ್ರಕಾಶಿಸುವಂತೆ ಕರ್ತನಾದ ದೇವರು ಮಾಡ್ತಾನೆ. ನಿಮ್ಮ ಒಂದು ಏನಂತಂದರೆ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ನಿಮ್ಮ ಒಂದು ಆದಾಯವು ಅಲ್ಲ ಆಧಾರವಾಗಿರುವಂಥದ್ದು ಸತ್ಯವೇದದ ಮಾತುಗಳಾಗಿದೆ. ದೇವರು ಹೇಳಿದ್ದಾನೆ, ಕಾರ್ಗತ್ತಲು ನಿನ್ನನ್ನು ಕವಿದಾಗ ನಾನು ಕಾರ್ಗತ್ತಲಿನಲ್ಲೇ ನಿನ್ನನ್ನು ಪ್ರಕಾಶಿಸುವಂತೆ ನಾನು ಮಾಡ್ತೇನೆ ಎಂಬುದಾಗಿ. ಹೌದು ಪ್ರೇರೆ, ನಾವು ಆದಿಕಾಂಡದಲ್ಲಿ ನಾವು ನೋಡುವಾಗ ಭೂಮಿಯು 2ನೇ ವಚನ ಹೇಳುತ್ತೆ, ಭೂಮಿಯು ಬರಿದಾಗಿಯೂ ಕ್ರಮವಿಲ್ಲದೇ ಇತ್ತು, ಆದಿಸಾಗರದ ಮೇಲೆ ಕತ್ತಲೆ ಇತ್ತು ಎಂಬುದಾಗಿ. ಆಗ ಪರಿಶುದ್ಧಾತ್ಮ ದೇವರು ಜಲಸಮೂಹಗಳ ಮೇಲೆ ಚಲಿಸಿದ್ದನು ಎಂಬುದಾಗಿ. ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ಆ ವಾಕ್ಯದಲ್ಲಿ ನಾವು ನೋಡ್ತೇವೆ, 3ನೇ ವಚನ ಹೇಳುತ್ತೆ, ಆಗ ಕರ್ತನಾದ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು ಎಂಬುದಾಗಿ. ಇವತ್ತು ನಿಮ್ಮ ಲೈಫಲ್ಲಿ ಯಾವುದು ಬರಿದಾಗಿದೆಯೋ, ಎಲ್ಲಿ ಕ್ರಮವಿಲ್ಲದೆ ಇದೆಯೋ, ಎಲ್ಲಿ ಬರಿದಾಗಿ ನೀವು ಕುಳಿತುಕೊಂಡಿದ್ದೀರೋ ಅಲ್ಲಿ ಕರ್ತನಾದ ದೇವರು ಬೆಳಕು ಉಂಟಾಗಲಿ ಎಂಬುದಾಗಿ ಹೇಳಿ ಆ ಸ್ಥಳದಲ್ಲಿಯೇ ನಿಮ್ಮನ್ನು ಪ್ರಕಾಶಿಸುವಂತೆ ಕರ್ತನು ಮಾಡುವಾತನಾಗಿದ್ದಾನೆ. ಈ ತಿಂಗಳಿನಲ್ಲಿ ಕೆಲಸ ಇಲ್ಲ ಎಂಬುದಾಗಿ ನೀವು ಕೈ ಕಟ್ಟಿ ಕುಳಿತಿರ್ಬೋದು, ಆದರೆ ಇದೇ ತಿಂಗಳಿನಲ್ಲೇ ಕರ್ತನು ನಿಮ್ಮನ್ನು ಶೈನ್ ಮಾಡುವಂಥ ದಿನವಾಗಿದೆ. ನೀವು ಪ್ರಕಾಶಿಸುವಂಥವರಾಗಿರ್ತೀರಾ. ನಿಮ್ಮ ಒಂದು ಕುಟುಂಬದವರ ಮಧ್ಯದಲ್ಲೇ, ನಿಮ್ಮ ಸಂಬಂಧಿಕರುಗಳ ಮಧ್ಯದಲ್ಲೇ, ನಿಮ್ಮ ಗೆಳೆಯರ ಮಧ್ಯದಲ್ಲೇ, ನಿಮ್ಮನ್ನ ಅವಹೇಳನ ಮಾಡಿದಂಥವರ ಮಧ್ಯದಲ್ಲೇ ಕರ್ತನಾದ ದೇವರು ನಿಮ್ಮನ್ನು ಪ್ರಕಾಶಿಸುವಂತೆ ಮಾಡುವಾತನಾಗಿದ್ದಾನೆ. ಕರ್ತನು ಖಂಡಿತವಾಗ್ಲೂ ಈ ತಿಂಗಳಿನಲ್ಲಿ ಕೊಟ್ಟಂಥ ವಾಗ್ದಾನವನ್ನು ಆತ ನೆರವೇರಿಸ್ತಾನೆ. ನೀವು ಕಾರ್ಗತ್ತಲಿನಲ್ಲಿ ಇರುವಾಗಲೂ ಕರ್ತನು ನಿಮಗೆ ಪ್ರಕಾಶವನ್ನು ಕೊಟ್ಟು ನಿಮ್ಮನ್ನು ನಡೆಸುವಾತನಾಗಿದ್ದಾನೆ. ನೀವು ಭಯಪಡಬೇಡ್ರಿ, ಕರ್ತನು ಈ ತಿಂಗಳಿನಲ್ಲಿ ದೊಡ್ಡ ಅದ್ಭುತವನ್ನು ನಿಮ್ಮ ಜೀವಿತದಲ್ಲಿ ಆತನು ಇಟ್ಟಿದ್ದಾನೆ. ಆ ಅದ್ಭುತವನ್ನು ನೀವು ಎದುರು ನೋಡ್ರಿ. ದೇವರ ವಾಕ್ಯ ನೋಡುವಾಗ ಆ ವಾಗ್ದಾನ ಹೇಳ್ತಿದೆ, ಕಾರ್ಗತ್ತಲಲ್ಲಿ ಇರುವವರಿಗೆ ಒಂದು ಪ್ರಕಾಶ ಎಂಬುದಾಗಿ. ಆ ಪ್ರಕಾಶ ಯಾವುದು ಅಂತಂದರೆ ಅದೊಂದು ಮಹಿಮೆಯ ಪ್ರಕಾಶ ಪ್ರೇರೆ. ಆ ಮಹಿಮೆಯ ಪ್ರಕಾಶ, ಆ ಒಂದು ಬೆಳಕಿನಲ್ಲಿ ಏನಿಲ್ಲ ಅಂತಂದರೆ ಸೋಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ನೀನು ಒಂದು ವೇಳೆ ಸೋತು ಹೋಗಿದ್ದೇನೆ ಎಂಬಂತ ಕಾರ್ಗತ್ತಲಿನಲ್ಲಿ ಕುಳಿತುಕೊಂಡಿರ್ಬೋದು, ಇಲ್ಲ ಅನಾರೋಗ್ಯ ಎಂಬ ಕಾರ್ಗತ್ತಲಿನಲ್ಲಿ ಕುಳಿತುಕೊಂಡಿರ್ಬೋದು, ಇಲ್ಲ ಹಣದ ಒಂದು ಇಕ್ಕಟ್ಟಿನಲ್ಲಿ, ಸಾಲದ ಬಾಧೆ ಎಂಬಂಥ ಕಾರ್ಗತ್ತಲಿನಲ್ಲಿ ನೀನು ಕುಳಿತುಕೊಂಡಿರ್ಬೋದು. ಆದರೆ ಕರ್ತನು ಹೇಳ್ತಾನೆ, ಈ 7ನೇ ತಿಂಗಳಿನಲ್ಲಿ ನಾನು ಈ ಕಾರ್ಗತ್ತಲಿನಲ್ಲಿ ನಿನ್ನನ್ನು ಪ್ರಕಾಶಮಾನವನ್ನಾಗಿ ನಾನು ಮಾಡುವಂಥ ದೇವರಾಗಿದ್ದಾನೆ. ಆಮೇನ್. ಕರ್ತನು ನಿಮ್ಮನ್ನು ಅದೇ ಪ್ರಕಾರವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ಬ್ಲೆಸ್ ಮಾಡ್ತಾ ಇದ್ದೇನೆ. ಕರ್ತನು ಕೊಟ್ಟಂಥ ವಾಗ್ದಾನ ನಿಮ್ಮ ಜೀವಿತದ ನೆರವೇರಲಿ. ವಾಗ್ದಾನನ ಮಾತನಾಡ್ರಿ, ನಂಬಿರಿ, ವಿಶ್ವಾಸ ಮಾಡ್ರಿ. ವಾಗ್ದಾನ ಮಾಡಿದ ಆತನು ಖಂಡಿತವಾಗಿ ವಾಗ್ದಾನವನ್ನು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ದಾವೀದನಿಗೆ ಹೇಳ್ತಾನೆ, ದಾವೀದನಿಗೆ ನಾನು ಮಾತು ಕೊಟ್ಟಿನಲ್ಲ, ನಾನು ಹೇಗೆ ನೆರವೇರಿಸ್ತಲೇ ಇದ್ದೇನೆ ಎಂಬುದಾಗಿ. ಇವತ್ತು ಈ ತಿಂಗಳು ನಮಗೂ ಸಹ ವಾಗ್ದಾನ ಮಾಡಿದ್ದಾನೆ. ನೀನು ಕಾರ್ಗತ್ತಲಿನಲ್ಲಿ ಇರುವಾಗಲೂ ನಾನು ನಿನ್ನನ್ನು ಪ್ರಕಾಶಿಸುವಂತೆ ಮಾಡ್ತೇನೆ ಎಂಬುದಾಗಿ ಖಂಡಿತವಾಗಿ ಕರ್ತನ ನಮ್ಮ ಮಧ್ಯದಲ್ಲಿ ಮಾಡುವಾತನಾಗಿದ್ದಾನೆ. ನೀವು ಶೈನ್ ಆಗೇ ಆಗ್ತೀರಾ. ನೀವು ಇರುವಂಥ ನಿಮ್ಮ ಪ್ರೊಫೆಷ್ನಲಲ್ಲಿ ನಿಮ್ಮನ್ನು ಕರ್ತನು ಖಂಡಿತ ನಿಮ್ಮನ್ನು ಮೇಲೆ ಕೆತ್ತುತ್ತಾನೆ. ನೀವು ಶೈನ್ ಆಗುವಂಥವರಾಗಿರ್ತೀರ. ನೀವು ಇರುವಂಥ ದೇಶದಲ್ಲಿಯೇ, ನೀವು ಇರುವಂಥ ಪ್ರಾಂತ್ಯದಲ್ಲಿಯೇ ಕರ್ತನು ನಿಮ್ಮನ್ನು ಮಹಿಮೆಯಿಂದ ಮಹಿಮೆಗೆ, ಪ್ರಭಾವದಿಂದ ಪ್ರಭಾವಕ್ಕೆ ನಿಮ್ಮನ್ನು ನಡೆಸಲಿ ಎಂಬುದಾಗಿ ನಾನು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಆಶೀರ್ವದಿಸ್ತಾ ಇದ್ದೇನೆ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ.